ಎಲ್ಲರಿಗೂ ನಮಸ್ಕಾರ. 8, 9 ಮತ್ತು 10ನೇ ತರಗತಿಗಳು ಸಮಾಜ ವಿಜ್ಞಾನ ಸೇತುಬಂಧ ಪ್ಲಸ್ ಜಿಕೆ ಅಂದರೆ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿದೆ. ಹಾಗೆ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈ ವಿಷಯದಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಸೌರವ್ಯೂಹ, ಫಸ್ಟ್ ಸೂರ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯ ಸೌರವ್ಯೂಹದ ಕೇಂದ್ರ. ಇದರ ತ್ರಿಜ್ಯ ಭೂಮಿಯ ತ್ರಿಜ್ಯದ 109 ಪಟ್ಟು ಇದೆ. ಇದರಲ್ಲಿ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂಗಳಿವೆ. ಅಂದರೆ ಈ ಸೂರ್ಯನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂಗಳಿವೆ. ಸೌರವ್ಯೂಹದಲ್ಲಿರುವ ಒಟ್ಟು ಗ್ರಹಗಳ ಸಂಖ್ಯೆ 8. ಈ ವಿಡಿಯೋದಲ್ಲಿರುವ ವಿಷಯವನ್ನು ಪ್ರೌಢಶಾಲೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಿಳಿದುಕೊಳ್ಬೇಕಾಗತ್ತೆ. ಮೊದಲನೇ ಗ್ರಹ ಬುಧ ಗ್ರಹ. ಇದು ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹ. ಇದರ ಕಕ್ಷಾ ಅವಧಿ 88 ದಿನಗಳು. ಕಕ್ಷಾವಧಿ ಅಂದರೆ ಸೂರ್ಯನನ್ನು ಸುತ್ತಾಕ್ತಕ್ಕಂಥ ಸಮಯ. ಶುಕ್ರ ಗ್ರಹ, ಇದು ಸೂರ್ಯನಿಗೆ ಎರಡನೆಯ ಸಮೀಪವಾದ ಗ್ರಹ. ಇದು ಭೂಮಿಗೆ ಸಮೀಪವಾದ ಗ್ರಹ. ಇದನ್ನು ಬೆಳ್ಳಿ ಚುಕ್ಕಿ ಮತ್ತು ಮುಂಜಾನೆ ನಕ್ಷತ್ರ ಎಂದು ಕರೆಯುತ್ತಾರೆ. ಇದರ ಕಕ್ಷಾ ಅವಧಿ 224 ದಿನಗಳು. ಇದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಶುಕ್ರ ಗ್ರಹವು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಭೂಮಿ ಗ್ರಹವನ್ನು ನೋಡೋಣ. ಇದನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಇದು ಜೀವಿಗಳಿರುವ ಏಕೈಕ ಗ್ರಹ. ಇದರ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್. ಸೂರ್ಯನಿಂದ 3ನೆಯ ಗ್ರಹ. ಗಾತ್ರದಲ್ಲಿ 5ನೆಯ ದೊಡ್ಡ ಗ್ರಹ. ಇದರ ಕಕ್ಷಾ ಅವಧಿ 365, ಅಧಿಕ ವರ್ಷವಾಗಿದ್ದರೆ 366 ದಿನಗಳು. ಮಂಗಳ ಗ್ರಹ, ಇದು ಸೂರ್ಯನಿಂದ 4ನೆಯ ಗ್ರಹ. ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇಲ್ಲಿ ಜೀವಿಗಳು ವಾಸಿಸಲು ಅನುಕೂಲಕರ ವಾತಾವರಣ ಇರುವುದರ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದರ ಕಕ್ಷಾ ಅವಧಿ 687 ದಿನಗಳು. ಅಂದರೆ ಮಂಗಳ ಗ್ರಹ ಸೂರ್ಯನನ್ನು ಒಂದು ಸುತ್ತನ್ನು ಹಾಕಲಿಕ್ಕೆ 687 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಕಕ್ಷಾ ಅವಧಿ ಅಂದರೆ ಒಂದು ಗ್ರಹವು ಸೂರ್ಯನನ್ನು ಸುತ್ತ ಹಾಕ್ತಕ್ಕಂಥ ಸಮಯ. ಗುರುಗ್ರಹ, ಇದು ಸೂರ್ಯನಿಂದ 5ನೆಯ ಗ್ರಹ. ಇದು ಅತ್ಯಂತ ದೊಡ್ಡ ಗ್ರಹ. ಇದರ ಕಕ್ಷಾ ಅವಧಿ 12 ವರ್ಷಗಳು. ಶನಿ ಗ್ರಹ, ಇದು ಸೂರ್ಯನಿಂದ 6ನೆಯ ಗ್ರಹ. ಇದು 2ನೆಯ ಅತಿ ದೊಡ್ಡ ಗ್ರಹ. ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಇದು ಸುಂದರವಾದ ಗ್ರಹ. ಇದರ ಕಕ್ಷಾ ಅವಧಿ 29 ವರ್ಷಗಳು. ಶನಿ ಗ್ರಹದ ಕಕ್ಷಾ ಅವಧಿ 29 ವರ್ಷಗಳು. ಇದು ಸೂರ್ಯನನ್ನು ಒಂದು ಸುತ್ತನ್ನು ಹಾಕಲಿಕ್ಕೆ 29 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಯುರೇನಸ್ ಗ್ರಹ, ಸೂರ್ಯನಿಂದ 7ನೆಯ ಗ್ರಹ. ಇದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದರ ಕಕ್ಷಾ ಅವಧಿ 84 ವರ್ಷಗಳು. ನೋಡಿ, ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥ ಗ್ರಹಗಳು ಒಂದು ಶುಕ್ರ ಗ್ರಹ, ಇನ್ನೊಂದು ಯುರೇನಸ್. ನೆಪ್ಚೂನ್ ಗ್ರಹ, ಸೂರ್ಯನಿಂದ 8ನೆಯ ಗ್ರಹ. ಇದರ ಕಕ್ಷಾ ಅವಧಿ 165 ವರ್ಷಗಳು. ಪ್ಲೂಟೋ ಗ್ರಹದ ಬಗ್ಗೆ ನೋಡೋಣ. 2006ರಲ್ಲಿ ಯುಗೋಸ್ಲಿಯಾದ ಪ್ರೇಗ್ ನಗರದಲ್ಲಿ ಖಗೋಳಶಾಸ್ತ್ರಜ್ಞರು ಸಭೆ ಸೇರಿ ಪ್ಲೂಟೋ ಗ್ರಹದ ಲಕ್ಷಣಗಳನ್ನು ಹೊಂದಿಲ್ಲವೆಂದು ಗ್ರಹದ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಈಗ ಅದು ಕುಬ್ಜ ಗ್ರಹ ಪಟ್ಟಿಗೆ ಸೇರಿದೆ. ಅಂದರೆ ಈ ಪ್ಲೂಟೋ ಅನ್ನೋದು 2006ರವರೆಗೆ ಗ್ರಹವಾಗಿತ್ತು. ಆದರೆ 2006ರಲ್ಲಿ ಅದನ್ನು ಕುಬ್ಜ ಗ್ರಹವಾಗಿ ಸೇರಿಸಿದ್ದಾರೆ. ಸೂರ್ಯನಿಗೆ ಸಮೀಪವಾದ ಗ್ರಹ ಬುಧ ಗ್ರಹ. ಸೂರ್ಯನಿಗೆ ದೂರವಾದ ಗ್ರಹ ನೆಪ್ಚೂನ್ ಗ್ರಹ. ಬೆಳ್ಳಿ ಚುಕ್ಕಿ ಮತ್ತು ಮುಂಜಾನೆ ನಕ್ಷತ್ರ ಶುಕ್ರ ಗ್ರಹ. ಜೀವಿಗಳಿರುವ ಏಕೈಕ ಗ್ರಹ ಭೂಮಿ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಗ್ರಹಗಳು ಅಂದರೆ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಗ್ರಹಗಳು ಶುಕ್ರ ಗ್ರಹ ಮತ್ತು ಯುರೇನಸ್ ಗ್ರಹ. ಇವು ಎರಡೂ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾವು. ಸುಂದರವಾದ ಗ್ರಹ ಶನಿ ಗ್ರಹ.
ಇದು ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಸುಂದರವಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಶನಿ ಗ್ರಹ. ಇನ್ನು ಭೂಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಜೀವಿಗಳಿರುವ ಏಕೈಕ ಗ್ರಹ ಭೂಮಿ. ಇದನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಭೂಮಿಯ ಮೇಲೆ ನೀರಿರುವುದರಿಂದ ಇದನ್ನು ನೀಲಿ ಗ್ರಹ ಅಂತ ಕರೀತಾರೆ. ಇದನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ. ಇದರ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್. ಜಲಭಾಗ 361 ದಶಲಕ್ಷ ಚದರ ಕಿಲೋಮೀಟರ್. ಭೂಭಾಗ 149 ದಶಲಕ್ಷ ಚದರ ಕಿಲೋಮೀಟರ್. ಭೂಮಿಯ ಮೇಲೆ 7 ಖಂಡಗಳು ಮತ್ತು 4 ಸಾಗರಗಳಿವೆ. ಭೂಮಿಯ ಮೇಲೆ 7 ಖಂಡಗಳು ಮತ್ತು 4 ಸಾಗರಗಳಿವೆ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಖಂಡಗಳು, ಭೂಮಿಯ ಮೇಲಿರುವ ಈ ಒಟ್ಟು 7 ಖಂಡಗಳನ್ನು ನೋಡೋಣ. ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಅಂಟಾರ್ಟಿಕ್ ಖಂಡ, ಆಸ್ಟ್ರೇಲಿಯಾ ಖಂಡ. ಒಟ್ಟು ಭೂಮಿಯ ಮೇಲೆ 7 ಖಂಡಗಳಿವೆ. ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ಜನವಸತಿ ರಹಿತ ಖಂಡ ಅಂಟಾರ್ಟಿಕ್ ಖಂಡ. ಬಿಳಿ ಖಂಡ ಮತ್ತು ವಿಜ್ಞಾನಿಗಳ ಖಂಡ ಅಂಟಾರ್ಟಿಕ್ ಖಂಡ. ಸಾಗರಗಳು, ಭೂಮಿಯ ಮೇಲಿರುವ ಒಟ್ಟು ಸಾಗರಗಳ ಸಂಖ್ಯೆ 4. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಟಿಕ್ ಮಹಾಸಾಗರ. ಒಟ್ಟು 4 ಮಹಾಸಾಗರಗಳು. ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ. ಅತ್ಯಂತ ಚಿಕ್ಕ ಸಾಗರ ಆರ್ಕ್ಟಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರದ ಆಳವಾದ ತಗ್ಗು ಚಾಲೆಂಜರ್ ತಗ್ಗು. ತ್ರಿಕೋನಾಕಾರದಲ್ಲಿರುವ ಸಾಗರ ಪೆಸಿಫಿಕ್ ಮಹಾಸಾಗರ. ಇಂಗ್ಲಿಷ್ ಎಸ್ ಆಕಾರದ ಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಇಂಗ್ಲಿಷ್ ಎಂ ಆಕಾರದ ಸಾಗರ ಹಿಂದೂ ಮಹಾಸಾಗರ. ಇಂಗ್ಲಿಷ್ ಎಂ ಆಕಾರದ ಸಾಗರ ಹಿಂದೂ ಮಹಾಸಾಗರ. ಇಂಗ್ಲಿಷ್ ಯು ಆಕಾರದ ಸಾಗರ ಆರ್ಕ್ಟಿಕ್ ಮಹಾಸಾಗರ. ಹೆಚ್ಚು ಲವಣತೆ ಹೊಂದಿರುವ ಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಹೆಚ್ಚು ಲವಣತೆ ಹೊಂದಿರುವ ಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಅತ್ಯಂತ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಅತ್ಯಂತ ಚಿಕ್ಕ ದ್ವೀಪ ನೌರಾ. ಪ್ರಪಂಚದ ದೆವ್ವದ ಮನೆ ಬರ್ಮುಡಾ ಟ್ರ್ಯಾಂಗಲ್. ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಭೂಮಿಯ ಗುರುತ್ವಾಕರ್ಷಣೆ ಹೆಚ್ಚಿದೆ. ಈ ಬರ್ಮುಡಾ ಟ್ರ್ಯಾಂಗಲ್ದಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಹೆಚ್ಚಾಗಿರುವುದರಿಂದ ಅಲ್ಲಿ ವಿಮಾನಗಳಾಗಲಿ ಹಡಗುಗಳಾಗಲಿ ಹೋದರೆ ಅದು ಗುರುತ್ವಾಕರ್ಷಣೆ ಶಕ್ತಿಯಿಂದ ಎಳೆದುಕೊಳ್ಳುತ್ತೆ. ಹೀಗಾಗಿ ಆ ಒಂದು ಸ್ಥಳವನ್ನು ಪ್ರಪಂಚದ ದೆವ್ವದ ಮನೆ ಅಂತ ಹೇಳ್ತಾರೆ. ಪ್ರಪಂಚದ ದೆವ್ವದ ಮನೆ ಬರ್ಮುಡಾ ಟ್ರ್ಯಾಂಗಲ್. ಈ ಪ್ರಪಂಚ ನಕ್ಷೆಯಲ್ಲಿ ಖಂಡಗಳು ಮತ್ತು ಸಾಗರಗಳನ್ನು ಗುರುತಿಸೋಣ. ಮೊದಲಿಗೆ ಏಷ್ಯಾ ಖಂಡ, ನೀವು ನೋಡ್ಬೋದು ಯೆಲ್ಲೋ ಕಲರಲ್ಲಿದೆ. ಆಫ್ರಿಕಾ ಖಂಡ ಬ್ಲ್ಯಾಕ್ ಕಲರಲ್ಲಿದೆ. ಇವು ಕಲರ್ ಏನು ಗುರುತಿಸ್ತಾವೆ ಅಂದರೆ ಒಲಿಂಪಿಕ್ ರಿಂಗ್ಗಳಿದಲ್ವ, ಆ ರಿಂಗ್ಗಳನ್ನು ಗುರುತಿಸ್ತಾವೆ. ಯುರೋಪ್ ಖಂಡ, ಯುರೋಪ್ ಖಂಡದ ರಿಂಗು ನೀಲಿ ಕಲರು. ಏಷ್ಯಾ ಖಂಡದ್ದು ಯೆಲ್ಲೋ ಕಲರು. ಆಫ್ರಿಕಾ ಖಂಡದ್ದು ಬ್ಲ್ಯಾಕ್ ಕಲರು. ಉತ್ತರ ಅಮೆರಿಕಾ ಖಂಡ ಅದರದ್ದು ರೆಡ್ ಕಲರು. ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಟಿಕ್ ಖಂಡ, ಆಸ್ಟ್ರೇಲಿಯಾ ಖಂಡ ಇದು ಗ್ರೀನ್ ಕಲರ್ ಇದೆ. ಇವೆಲ್ಲವೂ 7 ಖಂಡಗಳು. ಆ ಕಲರ್ ಏನು ಗುರುತಿಸ್ತಾವೆ ಅಂದರೆ ಒಲಿಂಪಿಕ್ ರಿಂಗಿನ ಕಲರ್ನ ಗುರುತಿಸ್ತಾವೆ, ಆಯಾ ಖಂಡಗಳ ಕಲರ್ನ. ಪೆಸಿಫಿಕ್ ಮಹಾಸಾಗರ ನೀವು ನೋಡ್ಬೋದು, ಅದು 2 ಸೈಡ್ ಬರುತ್ತೆ. ಪೆಸಿಫಿಕ್ ಮಹಾಸಾಗರ ಈ ಕಡೆ ಪೂರ್ವಕ್ಕೂ ಇದೆ, ಪಶ್ಚಿಮಕ್ಕೂ ಇದೆ. ಅದು ಯಾಕಂದರೆ ಭೂಮಿ ಗೋಲಾಕಾರವಾಗಿರುತ್ತಲ್ಲ, ಅದಕ್ಕೆ ಅದು 2 ಸೈಡ್ ಬರೋದು. ನೆಕ್ಸ್ಟ್ ಅಟ್ಲಾಂಟಿಕ್ ಮಹಾಸಾಗರ. ಇದು ಇಂಗ್ಲಿಷ್ ಎಸ್ ಆಕಾರದಲ್ಲಿರುತ್ತೆ. ಅಟ್ಲಾಂಟಿಕ್ ಮಹಾಸಾಗರ. ಹಿಂದೂ ಮಹಾಸಾಗರ ಭಾರತದ ದಕ್ಷಿಣದಲ್ಲಿದೆ. ಇದು ಇಂಗ್ಲಿಷ್ ಎಂ ಆಕಾರದಲ್ಲಿದೆ. ಆರ್ಕ್ಟಿಕ್ ಮಹಾಸಾಗರ ಇದು ಉತ್ತರ ಗೋಳಾರ್ಧದಲ್ಲಿದೆ. ಒಟ್ಟು 7 ಖಂಡಗಳು, 4 ಮಹಾಸಾಗರಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಲಾಗಿದೆ. ಭಾರತ, ನಮ್ಮ ದೇಶ ಭಾರತ. ಭಾರತವು 1947
ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಭಾರತವು 1950 ಜನವರಿ 26ರಂದು ಗಣರಾಜ್ಯವಾಯಿತು. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತದಲ್ಲಿ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತದ ರಾಜಧಾನಿ ನವದೆಹಲಿ. ಭಾರತದಲ್ಲಿ ವಿಸ್ತಾರವಾದ ರಾಜ್ಯ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಗೋವಾ. ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. ಭಾರತದಲ್ಲಿರುವ ರಾಜ್ಯಗಳು, ಭಾರತದಲ್ಲಿ 28 ರಾಜ್ಯಗಳಿವೆ, ಅವುಗಳನ್ನು ನೋಡೋಣ. ರಾಜ್ಯಗಳು, ರಾಜಧಾನಿ. ಉತ್ತರಾಖಂಡ, ಡೆಹ್ರಾಡೂನ್. ಹಿಮಾಚಲ ಪ್ರದೇಶ, ಶಿಮ್ಲಾ. ಪಂಜಾಬ್, ಚಂಡೀಗಢ. ಹರಿಯಾಣ, ಚಂಡೀಗಢ. ಉತ್ತರ ಪ್ರದೇಶ, ಲಕ್ನೋ. ಉತ್ತರ ಪ್ರದೇಶ, ಲಕ್ನೋ. ಇಲ್ಲಿ ಪಂಜಾಬ್, ಹರಿಯಾಣ ಎರಡೂ ರಾಜ್ಯದ ರಾಜಧಾನಿ ಚಂಡೀಗಢ. ಹಾಗೆ ಚಂಡೀಗಢ ಒಂದು ಕೇಂದ್ರಾಡಳಿತ ಪ್ರದೇಶವೂ ಕೂಡ ಹೌದು. ಮಧ್ಯಪ್ರದೇಶ, ಭೂಪಾಲ್. ರಾಜಸ್ಥಾನ, ಜೈಪುರ. ಗುಜರಾತ್, ಗಾಂಧಿನಗರ. ಮಹಾರಾಷ್ಟ್ರ, ಮುಂಬೈ. ಗೋವಾ, ಪಣಜಿ. ಗೋವಾ, ಪಣಜಿ. ಕರ್ನಾಟಕ, ಬೆಂಗಳೂರು. ಕೇರಳ, ತಿರುವನಂತಪುರ. ತಮಿಳುನಾಡು, ಚೆನ್ನೈ. ಆಂಧ್ರ ಪ್ರದೇಶ, ಅಮರಾವತಿ. ತೆಲಂಗಾಣ, ಹೈದರಾಬಾದ್. ಒಡಿಶಾ, ಭುವನೇಶ್ವರ. ಛತ್ತೀಸ್ಗಢ, ರಾಯಪುರ. ಛತ್ತೀಸ್ಗಢ, ರಾಯಪುರ. ಬಿಹಾರ್, ಪಾಟ್ನಾ. ಜಾರ್ಖಂಡ್, ರಾಂಚಿ. ಪಶ್ಚಿಮ ಬಂಗಾಳ, ಕೋಲ್ಕತ್ತಾ. ಸಿಕ್ಕಿಂ, ಗ್ಯಾಂಗ್ಟಕ್. ಅಸ್ಸಾಂ, ದಿಸ್ಪುರ. ಅಸ್ಸಾಂ, ದಿಸ್ಪುರ. ಅರುಣಾಚಲ ಪ್ರದೇಶ, ಇಟಾನಗರ. ಅರುಣಾಚಲ ಪ್ರದೇಶ, ಇಟಾನಗರ. ನಾಗಾಲ್ಯಾಂಡ್, ಕೊಹಿಮಾ. ಮಣಿಪುರ, ಇಂಪಾಲ್. ಮಿಜೋರಾಂ, ಐಜ್ವಾಲ್. ತ್ರಿಪುರ, ಅಗರ್ತಲಾ. ಮೇಘಾಲಯ, ಶಿಲಾಂಗ್. ಮೇಘಾಲಯ, ಶಿಲಾಂಗ್. ಇವಟ್ಟು 28 ರಾಜ್ಯಗಳು. ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳು. ಭಾರತದಲ್ಲಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅವುಗಳನ್ನು ಇವಾಗ ನೋಡೋಣ. ಒಂದು ಸೈಡು ಕೇಂದ್ರಾಡಳಿತ ಪ್ರದೇಶಗಳು, ಇನ್ನೊಂದು ಸೈಡು ಅವುಗಳ ರಾಜಧಾನಿಯನ್ನು ನೋಡೋಣ. ದೆಹಲಿ ಇದು ರಾಷ್ಟ್ರೀಯ ರಾಜಧಾನಿ ಸ್ಥಳ. ಅದರ ರಾಜಧಾನಿ ದೆಹಲಿ. ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್. ಚಂಡೀಗಢ, ಚಂಡೀಗಢ. ಈ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ರಾಜಧಾನಿ ಕೂಡ ಚಂಡೀಗಢ. ಹಾಗೆ ಚಂಡೀಗಢ ಒಂದು ಕೇಂದ್ರಾಡಳಿತ ಪ್ರದೇಶವೂ ಕೂಡ ಹೌದು. ದಾದ್ರಾ ಮತ್ತು ನಗರ್ ಹವೇಲಿ, ದೀವ್ ಮತ್ತು ದಮನ್. ಇದರ ರಾಜಧಾನಿ ದಮನ್. ಇವು ಮೊದಲೇ ಪ್ರತ್ಯೇಕವಾಗಿದ್ದು ದಾದ್ರಾ ಮತ್ತು ನಗರ್ ಹವೇಲಿ, ಹಾಗೆ ದೀವ್ ಮತ್ತು ದಮನ್. ಇವಾಗ ಎರಡೂ ಕೇಂದ್ರಾಡಳಿತ ಪ್ರದೇಶಗಳು ಒಂದಾಗಿದ್ದವು. ಸೊ ಅದರ ರಾಜಧಾನಿ ದಮನ್. ಲಕ್ಷದ್ವೀಪ, ಕರವಟ್ಟಿ. ಪಾಂಡಿಚೇರಿ, ಪಾಂಡಿಚೇರಿ. ಜಮ್ಮು ಮತ್ತು ಕಾಶ್ಮೀರ, ಶ್ರೀನಗರ ಮತ್ತು ಜಮ್ಮು. ಲಡಾಖ್, ಲೇಹ್. ಈ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಾಗ ಮಾಡಿಬಿಟ್ಟು ಜಮ್ಮು ಮತ್ತು ಕಾಶ್ಮೀರದ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ಹಾಗೆ ಲಡಾಖ್ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದ್ದಾರೆ. ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 28. ಉತ್ತರಾಖಂಡ, ಈ ಭಾರತ ನಕ್ಷೆಯಲ್ಲಿ ಗುರುತಿಸೋಣ. ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ನೀವು ನೋಡ್ಬೋದು ಆ ಡೈರೆಕ್ಷನ್ನ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಅದು ಬ್ಯಾಕ್ ಪಾಯಿಂಟ್ ಇದೆಯಲ್ಲ ಅದರ ರಾಜ್ಯ. ಕೇರಳ,
ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ. ಭಾರತದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದಾದ್ರಾ ಮತ್ತು ನಗರ್ ಹವೇಲಿ, ದಿವ್ ಮತ್ತು ದಮನ್. ಅವು ಮೊದಲು ಪ್ರತ್ಯೇಕ ಇದ್ದು ಇವಾಗ ಒಂದೇ ಆಗಿದ್ದಾವೆ. ಲಕ್ಷದ್ವೀಪ, ಪಾಂಡಿಚೇರಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್. ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳನ್ನು ಭಾರತದ ನಕ್ಷೆಯಲ್ಲಿ ಗುರುತಿಸೋಣ. ಇದು ಭಾರತದ ನಕ್ಷೆ. ಪ್ರಮುಖ ನದಿಗಳು ಮೊದಲಿಗೆ ಸಿಂಧೂ ನದಿ, ನೀವು ನೋಡ್ಬೋದು ಡೈರೆಕ್ಷನ್ ಹಾಕಲಾಗಿದೆ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ನರ್ಮದಾ ನದಿ, ತಪತಿ ನದಿ, ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ. ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಕರ್ನಾಟಕ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವೆಂಬ ಹೆಸರಿನೊಂದಿಗೆ ಜನ್ಮ ತಾಳಿತು. 1956ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. 1973ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್. 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣಗೊಂಡಾಗ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 19. 1986ರಲ್ಲಿ ಶ್ರೀರಾಮಕೃಷ್ಣ ಹೆಗಡೆಯವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚಿಸಿದರು. ಅಂದರೆ ಬೆಂಗಳೂರು ನಗರ ಜಿಲ್ಲೆಯನ್ನು ವಿಭಾಗ ಮಾಡಿ ಬೆಂಗಳೂರು ಗ್ರಾಮಾಂತರವನ್ನು ರಚನೆ ಮಾಡ್ತಾರೆ. 1997ರಲ್ಲಿ ಶ್ರೀ ಜೆ.ಎಚ್. ಪಟೇಲರು 7 ಹೊಸ ಜಿಲ್ಲೆಗಳನ್ನು ರಚಿಸಿದರು. ಬಾಗಲಕೋಟೆ ವಿಜಯಪುರ ಜಿಲ್ಲೆಯಿಂದ, ಗದಗ್ ಧಾರವಾಡದಿಂದ, ಹಾವೇರಿ ಧಾರವಾಡದಿಂದ, ಕೊಪ್ಪಳ ರಾಯಚೂರಿನಿಂದ, ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ಈ 3 ಜಿಲ್ಲೆಗಳಿಂದ ದಾವಣಗೆರೆ ಜಿಲ್ಲೆ ರಚನೆ ಮಾಡ್ತಾರೆ. ಉಡುಪಿ ಮಂಗಳೂರು ಚಾಮರಾಜನಗರ ಮೈಸೂರು. 2007ರಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು 2 ಜಿಲ್ಲೆಗಳನ್ನು ರಚಿಸಿದರು. ರಾಮನಗರ ಬೆಂಗಳೂರು ಗ್ರಾಮಾಂತರದಿಂದ ರಚನೆ ಮಾಡ್ತಾರೆ. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಿಂದ ರಚನೆ ಮಾಡ್ತಾರೆ. 2009ರಲ್ಲಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು 1 ಜಿಲ್ಲೆಯನ್ನು ರಚಿಸಿದರು. ಯಾದಗಿರಿ ಕಲಬುರಗಿ ಜಿಲ್ಲೆಯನ್ನು ವಿಭಾಗ ಮಾಡಿ ಯಾದಗಿರಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. 2021 ಅಕ್ಟೋಬರ್ 2ರಂದು ಶ್ರೀ ಬಸವರಾಜ ಬೊಮ್ಮಾಯಿ ಅವರು 1 ಜಿಲ್ಲೆಯನ್ನು ರಚಿಸಿದರು. ವಿಜಯನಗರ ಅಂದರೆ ಬಳ್ಳಾರಿ ಜಿಲ್ಲೆಯನ್ನು ವಿಭಾಗ ಮಾಡಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದರು ಶ್ರೀ ಬಸವರಾಜ ಬೊಮ್ಮಾಯಿ ಅವರು 2021 ಅಕ್ಟೋಬರ್ 2ನೇ ತಾರೀಕಿಗೆ. ಈ ವಿಜಯನಗರದ ಜಿಲ್ಲಾ ಕೇಂದ್ರ ಸ್ಥಳ ಯಾವುದು ಅಂದರೆ ಹೊಸಪೇಟೆ. ಆ ಹೊಸಪೇಟೆ ಜಿಲ್ಲೆಗೆ ವಿಜಯನಗರ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಬಳ್ಳಾರಿ ಜಿಲ್ಲೆಯನ್ನು ವಿಭಾಗ ಮಾಡಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕದ 31ನೇ ಜಿಲ್ಲೆ ಇದು. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. ಆ 31 ಜಿಲ್ಲೆಗಳನ್ನು ಇವಾಗ ನೋಡ್ಕೊಂಡು ಬರೋಣ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಒಟ್ಟು ಈ 7 ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿ ಬರ್ತವೆ, ಅಂದರೆ ಗುಲ್ಬರ್ಗ ವಿಭಾಗದಲ್ಲಿ ಬರ್ತವೆ. ಕರ್ನಾಟಕದಲ್ಲಿ 4 ವಿಭಾಗಗಳಿದ್ದಾವೆ: ಗುಲ್ಬರ್ಗ, ಬೆಳಗಾವಿ, ಮೈಸೂರು, ಬೆಂಗಳೂರು. ಇವು ಗುಲ್ಬರ್ಗ ವಿಭಾಗದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳು. ನೆಕ್ಸ್ಟು ವಿಜಯಪುರ, ಬಾಗಲಕೋಟೆ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ,
ಉತ್ತರ ಕನ್ನಡ. ಈ 7 ಜಿಲ್ಲೆಗಳು ಬೆಳಗಾವಿ ವಿಭಾಗದಲ್ಲಿ ಬರ್ತವೆ. ನಾನು ಈಗಾಗಲೇ ಹೇಳಿದ್ದೀನಿ, ಕರ್ನಾಟಕದಲ್ಲಿ 4 ವಿಭಾಗಗಳಿದ್ದಾವೆ, ಡಿವಿಷನ್ಗಳಿದ್ದಾವೆ. ಇವು ಬೆಳಗಾವಿ ಡಿವಿಷನ್ದಲ್ಲಿ ಬರತಕ್ಕಂಥ ಜಿಲ್ಲೆಗಳು, ಅಂದರೆ ಬೆಳಗಾವಿ ವಿಭಾಗಕ್ಕೆ ಸೇರಿರ್ತಕ್ಕಂಥ ಜಿಲ್ಲೆಗಳು. ಉಡುಪಿ, ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಜಿಲ್ಲೆ, ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ. ಇವು 8 ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಬರ್ತವೆ. ಈ 8 ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು. ನೆಕ್ಸ್ಟು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ. ಈ 9 ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಬರ್ತವೆ. ಗುಲ್ಬರ್ಗ ವಿಭಾಗದಲ್ಲಿ 7 ಜಿಲ್ಲೆಗಳು, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು, ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತವೆ. ಒಟ್ಟು ಕರ್ನಾಟಕದಲ್ಲಿ 4 ವಿಭಾಗಗಳಿವೆ. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. ಈ ಕರ್ನಾಟಕದ ನಕ್ಷೆಯಲ್ಲಿ ಅವುಗಳನ್ನು ಗುರುತಿಸೋಣ. 31 ಜಿಲ್ಲೆಗಳನ್ನು: ಬೀದರ್, ನೀವು ನೋಡ್ಬೋದು ಡೈರೆಕ್ಷನನ್ನು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆ ಸಪ್ರೇಟ್ ಆಗಿದೆ, ವಿಜಯಪುರ, ಬಾಗಲಕೋಟೆ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ ಅಂದರೆ ಕಾರವಾರ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಜಿಲ್ಲೆ, ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ. ಉತ್ತರ ಕನ್ನಡ ಅಂದರೆ ಕಾರವಾರ ಜಿಲ್ಲೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ. ನಮ್ಮ ಶೈಕ್ಷಣಿಕ ಜಿಲ್ಲೆ ಶಿರಸಿ. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣ 10,291 ಚದರ ಕಿಲೋಮೀಟರ್. 10,291 ಚದರ ಕಿಲೋಮೀಟರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ 12. ಆ 12 ತಾಲೂಕುಗಳನ್ನು ನೋಡೋಣ. ಜೊಯ್ಡಾ, ದಾಂಡೇಲಿ, ಹಳಿಯಾಳ, ಯಲ್ಲಾಪುರ, ಮುಂಡಗೋಡ, ಶಿರಸಿ, ಸಿದ್ದಾಪುರ, ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ. ಜೊಯ್ಡಾ ತಾಲೂಕಿನ ಬಗ್ಗೆ ನೋಡೋಣ. ನಮ್ಮ ತಾಲೂಕು ಜೊಯ್ಡಾ. ಜೊಯ್ಡಾ ತಾಲೂಕಿನ ಒಟ್ಟು ವಿಸ್ತೀರ್ಣ 1,926 ಚದರ ಕಿಲೋಮೀಟರ್. ಕರ್ನಾಟಕದ ಅತಿ ಎತ್ತರವಾದ ಆಣೆಕಟ್ಟೆ ಸೂಪಾ ಡ್ಯಾಮ್ 101 ಮೀಟರ್ ಎತ್ತರವಾಗಿದೆ. ಸೂಪಾ ಅಣೆಕಟ್ಟೆಯನ್ನು ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಸೂಪಾ ಅಣೆಕಟ್ಟೆಯನ್ನು ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಪ್ರಮುಖ ನದಿ ಕಾಳಿ ನದಿ, ಅಂದರೆ ಜೊಯ್ಡಾ ತಾಲೂಕಿನ ಪ್ರಮುಖ ನದಿ ಕಾಳಿ ನದಿ. ಕಾಳಿ ನದಿಯ ಉಗಮ ಸ್ಥಳ ಡಿಗ್ಗಿ ಘಾಟ್, ಅಂದರೆ ಜೊಯ್ಡಾ ತಾಲೂಕಿನ ಡಿಗ್ಗಿ ಘಾಟ್. ಕಾಳಿ ನದಿಗೆ ಗಣೇಶ್ ಗುಡಿ ಅಂದರೆ ಸೂಪಾ, ಬೊಮ್ಮನಹಳ್ಳಿ, ಕೊಡಸಳ್ಳಿ, ಕದ್ರಾ ಸ್ಥಳಗಳಲ್ಲಿ ಆಣೆಕಟ್ಟೆ ನಿರ್ಮಿಸಲಾಗಿದೆ. ಈ ಕಾಳಿ ನದಿಗೆ ಈ 4 ಸ್ಥಳಗಳು ಅಂದರೆ ಸೂಪಾ ಅಂದರೆ ಗಣೇಶ್ ಗುಡಿ, ಇವಾಗ ಸೂಪಾ ಇಲ್ಲ, ಅಲ್ಲಿ ಗಣೇಶ್ ಗುಡಿ ಅಂತ ಒಂದು ಸ್ಥಳ ಇದೆ. ಗಣೇಶ್ ಗುಡಿ, ಬೊಮ್ಮನಹಳ್ಳಿ, ಕೊಡಸಳ್ಳಿ, ಕದ್ರಾ ಸ್ಥಳಗಳಲ್ಲಿ ಆಣೆಕಟ್ಟೆ ನಿರ್ಮಿಸಲಾಗಿದೆ. ಅನಸಿ ರಾಷ್ಟ್ರೀಯ ಉದ್ಯಾನವನ ಇರೋದು ಕೂಡ ಇದೇ ತಾಲೂಕಿನಲ್ಲಿ. ಉಳವಿ ಶ್ರೀ ಚೆನ್ನಬಸವೇಶ್ವರ ಕ್ಷೇತ್ರವು ಕೂಡ ಇದೇ ಜೊಯ್ಡಾ ತಾಲೂಕಿನಲ್ಲಿ ಇದೆ. ಸಿಂತೆರಿ ರಾಕ್, ಆ ಸಿಂತೆರಿ ರಾಕ್ ಹತ್ತಿರ ಕನ್ನೇರಿ ನದಿ ಹರಿದು ಹೋಗುತ್ತೆ. ಕೆನಾಪಿ ವಾಕ್, ವಜ್ರಾ ಫಾಲ್ಸ್, ಮೌಳಂಗಿ ಪಾರ್ಕ್, ದೂದ್ ಸಾಗರ, ಕಾಳಿ ನದಿಯಲ್ಲಿ ವಾಟರ್ ಗೇಮ್ಸ್, ರೆಸಾರ್ಟ್ಸ್, ಪಶ್ಚಿಮ ಘಟ್ಟ, ಕವಳ,
ಇತ್ಯಾದಿ ಪ್ರವಾಸಿ ಸ್ಥಳಗಳು ಈ ಜೊಯ್ಡಾ ತಾಲೂಕಿನಲ್ಲಿವೆ. ನಮ್ಮ ಶಾಲೆ ಸರಕಾರಿ ಪ್ರೌಢಶಾಲೆ. ಅಂದರೆ ಪ್ರೌಢಶಾಲೆಯ ವಿದ್ಯಾರ್ಥಿಗೆ ಸೌರವ್ಯೂಹದಿಂದ ಹಿಡಿದು ತಮ್ಮ ಶಾಲೆಯವರೆಗೆ ಇರಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಸಮಾಜ ವಿಜ್ಞಾನ. ಈ ಸಮಾಜ ವಿಜ್ಞಾನದಲ್ಲಿ ಒಟ್ಟು 6 ಭಾಗಗಳಿವೆ. ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇತಿಹಾಸ ಎಂದರೇನು? ಗತಕಾಲದಲ್ಲಿ ಆಗಿ ಹೋಗಿರುವ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಎನ್ನುವರು. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇದಕ್ಕೆ ಡೆಫಿನಿಷನ್ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೇಳ್ಬೋದು. ರಾಜ್ಯಶಾಸ್ತ್ರ ಎಂದರೇನು? ರಾಜ್ಯ, ಸರಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಎನ್ನುವರು. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಸಮಾಜಶಾಸ್ತ್ರ ಎಂದರೇನು? ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಾಜಶಾಸ್ತ್ರ ಎನ್ನುವರು. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಭೂಗೋಳಶಾಸ್ತ್ರ ಎಂದರೇನು? ಭೂಮಿಯ ರಚನೆ ಮತ್ತು ಭೂ ಮೇಲ್ಮೈ ಲಕ್ಷಣಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಭೂಗೋಳಶಾಸ್ತ್ರ ಎನ್ನುವರು. ಭೂಗೋಳಶಾಸ್ತ್ರದ ಪಿತಾಮಹ ಎರಾಟ್ಸ್ಥಾನಿಸ್. ಎರಾಟ್ಸ್ಥಾನಿಸ್. ಅರ್ಥಶಾಸ್ತ್ರ ಎಂದರೇನು? ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಎನ್ನುವರು. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ವ್ಯವಹಾರ ಅಧ್ಯಯನ ಎಂದರೇನು? ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಸಾಗಾಟ ಮತ್ತು ವ್ಯಾಪಾರದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ವ್ಯವಹಾರ ಅಧ್ಯಯನ ಎನ್ನುವರು. ವ್ಯವಹಾರ ಅಧ್ಯಯನದ ಪಿತಾಮಹ ಪೀಟರ್ ಡಕ್ಕರ್. ವ್ಯವಹಾರ ಅಧ್ಯಯನದ ಪಿತಾಮಹ ಪೀಟರ್ ಡಕ್ಕರ್. ಕರ್ನಾಟಕದಲ್ಲಿರುವ ಪ್ರಮುಖ ಹುದ್ದೆಗಳು. ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ. ಜನರಿಂದ ಚುನಾಯಿತರಾದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ನಿರ್ಮಿಸಿದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ಕರ್ನಾಟಕದ ವಿಧಾನಸಭೆಯ ಮೊದಲ ಸಭಾಪತಿ ವಿ. ವೆಂಕಟಪ್ಪ. ಕರ್ನಾಟಕದ ವಿಧಾನ ಪರಿಷತ್ತಿನ ಮೊದಲ ಸಭಾಪತಿ ಕೆ.ಟಿ. ಭಾಷ್ಯಂ. ಕೆ.ಟಿ. ಭಾಷ್ಯಂ. ಕರ್ನಾಟಕದ ಈಗಿನ ರಾಜ್ಯಪಾಲರು ಶ್ರೀ ತಾವರ್ ಚಂದ್ ಗೆಹ್ಲೋಟ್. ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ. ಕರ್ನಾಟಕದ ಈಗಿನ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್. ಶ್ರೀ ಡಿ.ಕೆ. ಶಿವಕುಮಾರ್. ಕರ್ನಾಟಕದ ಈಗಿನ ವಿಧಾನಸಭೆಯ ಸಭಾಪತಿ ಶ್ರೀ ಯು.ಟಿ. ಖಾದರ್. ಶ್ರೀ ಯು.ಟಿ. ಖಾದರ್. ಕರ್ನಾಟಕದ ಈಗಿನ ವಿಧಾನಸಭೆಯ ಉಪಸಭಾಪತಿ. ವಿದ್ಯಾರ್ಥಿಗಳು ಇವುಗಳನ್ನು ಉತ್ತರಗಳನ್ನು ಕಂಡುಕೊಳ್ಬೇಕು. ಹಾಗೆ ಕರ್ನಾಟಕದ ಈಗಿನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಕರ್ನಾಟಕದ ಈಗಿನ ವಿಧಾನ ಪರಿಷತ್ತಿನ ಸಭಾಪತಿ, ಕರ್ನಾಟಕದ ಈಗಿನ ವಿಧಾನ ಪರಿಷತ್ತಿನ ಉಪಸಭಾಪತಿ, ಹಾಗೆ ಕರ್ನಾಟಕದ ಈಗಿನ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು. ಈ ಉತ್ತರಗಳನ್ನು ವಿದ್ಯಾರ್ಥಿಗಳಿಗೆ ಕಂಡುಕೊಳ್ಬೇಕು. ಭಾರತದಲ್ಲಿರುವ ಪ್ರಮುಖ ಹುದ್ದೆಗಳು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್. ರಾಧಾಕೃಷ್ಣನ್. ಭಾರತದ ಮೊದಲ ಪ್ರಧಾನಮಂತ್ರಿ
ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು. ಲೋಕಸಭೆಯ ಮೊದಲ ಅಧ್ಯಕ್ಷರು ಜಿ.ವಿ. ಮಾಳವಂಕರ್. ಜಿ.ವಿ. ಮಾಳವಂಕರ್. ಭಾರತದ ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಸುಕುಮಾರ್ ಸೇನ್. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂದರೆ ಮೊದಲ ನ್ಯಾಯಾಧೀಶರು ಎಚ್.ಜೆ. ಕನಿಯಾ. ನ್ಯಾಯಮೂರ್ತಿ ಎಚ್.ಜೆ. ಕನಿಯಾ. ಭಾರತದ ಈಗಿನ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. ಭಾರತದ ಈಗಿನ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನಕರ್. ಶ್ರೀ ಜಗದೀಪ್ ಧನಕರ್. ಭಾರತದ ಈಗಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ. ಲೋಕಸಭೆಯ ಈಗಿನ ಅಧ್ಯಕ್ಷರು ಶ್ರೀ ಓಂ ಬಿರ್ಲಾ. ಲೋಕಸಭೆಯ ಉಪಾಧ್ಯಕ್ಷರು, ಈ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಉತ್ತರವನ್ನು ಕಂಡುಕೊಳ್ಬೇಕು. ರಾಜ್ಯಸಭೆಯ ಅಧ್ಯಕ್ಷರು ಶ್ರೀ ಜಗದೀಪ್ ಧನಕರ್. ರಾಜ್ಯಸಭೆಯ ಉಪಾಧ್ಯಕ್ಷರು ಶ್ರೀ ಹರಿವಂಶ್ ನಾರಾಯಣ್ ಸಿಂಗ್. ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಶ್ರೀ ರಾಜೀವ್ ಕುಮಾರ್. ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡಾಕ್ಟರ್ ಧನಂಜಯ್ ವೈ ಚಂದ್ರಚೂಡ್. ನೀತಿ ಆಯೋಗದ ಅಧ್ಯಕ್ಷರು ಶ್ರೀ ನರೇಂದ್ರ ಮೋದಿ. ನೀತಿ ಆಯೋಗದ ಉಪಾಧ್ಯಕ್ಷರು ಶ್ರೀ ಸುಮನ್ ಬೇರಿ. 3 ಪಡೆಯ ಮಹಾದಂಡ ನಾಯಕರು ರಾಷ್ಟ್ರಪತಿಗಳು. ಭೂಸೇನೆಯ ಮುಖ್ಯಸ್ಥರು ಜನರಲ್ ಮನೋಜ್ ಮುಕುಂದ್ ನರವಾನೆ. ವಾಯುಪಡೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ. ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ಆರ್ ಹರಿಕುಮಾರ್. ಇಲ್ಲಿ ಭೂಪಡೆ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ, ವಾಯುಪಡೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ, ಹಾಗೆ ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ವಿಶ್ವಸಂಸ್ಥೆಯ ಸ್ಥಾಪನೆ 1945 ಅಕ್ಟೋಬರ್ 24. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿದೆ. ನ್ಯೂಯಾರ್ಕ್ ಅನ್ನೋ ಒಂದು ನಗರದಲ್ಲಿದೆ. ವಿಶ್ವಸಂಸ್ಥೆಯ ಈಗಿನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್. ಇವರು ಪೋರ್ಚುಗಲ್ ದೇಶದವರು. ವಿಶ್ವಸಂಸ್ಥೆಯ ಈಗಿನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್. ಇವರು ಪೋರ್ಚುಗಲ್ ದೇಶದವರು. ಎಲ್ಲ ವಿದ್ಯಾರ್ಥಿಗಳು ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.